ಚಿನ್ನ ರೆಡಿನಾ? ಬರಬೇಕು ಬೇಗ. ಎಷ್ಟು ಲೇಟ್ ಮಾಡ್ತೀಯ ಅಯ್ಯಪ್ಪ? ಹೆಣ್ಮಕ್ಳು ರೆಡಿ ಆಗೋದು ಫುಲ್ಲೇ ಲೇಟಪ್ಪ. ರೆಡಿನಾ? ಗುಡ್, ಬಾ ಬಾ ನಡಿ ನಡಿ ಏನೇ ಚಿನ್ನ ಇದು? ಈ ಥರ ಬರ್ತಾ ಇದೆಯಾ? ಒಳ್ಳೆ ಸಂತೆಯಲ್ಲಿ ಟೊಮೆಟೊ ಮಾರೋಳ್ತಾರ ನೀಟಾಗಿ ಪಿನ್ಗಿನ್ ಮಾಡ್ಕೊಂಬರೋದಲ್ವಾ? ಪಿನ್ ಮಾಡಕ್ಕೆ ಹೇಳ್ಬಿಟ್ಟೆ ನೀನು. ರೆಡಿನಾ 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 ಅಂತ 20 ಸಲ ಬಂದು ರೂಮ್ ಹತ್ರ ಕೇಳ್ತಿರ್ತೀಯಲ್ಲ. ಎಲ್ಲಿಂದ ರೆಡಿ ಆಗೋದು? ನಾವು ನಿಮ್ಮ ಗಂಡು ಮಕ್ಕಳ ಥರ ಶರ್ಟು ಪ್ಯಾಂಟ್ ಯಾವುದೋ ಹಾಕ್ಕೊಂಡು ಪುಸ್ ಪುಸ್ ಅಂತ ಪರ್ಫ್ಯೂಮ್ ಹಾಕೊಂಬರೋಕ್ಕಾಗತ್ತಾ? ಹೆಣ್ಮಕ್ಳಿಗೆ ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ನಿಮ್ಮ ಥರ ಆಗಲ್ಲ. ನಾನು ಏನೇ ಕೇಳಿದೆ? ರೆಡಿನಾ ಅಂತ ಕೇಳಿದೆ. ಅದಕ್ಕೆ ಯಾಕೆ ಬಿ ಪಿ ರೈಸ್ ಮಾಡ್ಕೋತಾ ಇದ್ಯಾ? ಅಂದರೆ ಕರೆಕ್ಟ್ ಟೈಮ್ಗಲ್ಲಿ ಇರಬೇಕಲ್ಲ, ಅದಕ್ಕೆ. ಹೋಗು ಬೇಗ ರೆಡಿಯಾಗಿ ಹೋಗು. ಅಲ್ಲ ಆನಂದ್, ಆಗ ಲವ್ ಮಾಡುವಾಗ ಗಂಟೆ ಕಾಯ್ತಿದ್ದೆ, ಈಗೇನು ನಿನಗೆ? ಚಿನ್ನ, ಸುಮ್ಮನೆ ನನ್ನ ಒಬ್ಬನ ಬಗ್ಗೆ ಹೇಳ್ಬೇಡ. ನೀನು ಕಾಯ್ತಾ ಇದ್ದೆ ತಾನೆ? ನಮ್ಮನೆ ಗೇಟ್ ಹತ್ರ ನಿಂತ್ಕೊಂಡು ನೀನು ಕಾಣ್ತಾ ಇಲ್ವಲ್ಲ ಅಂತ ನಾನು ಕಾಯ್ತಾ ಇದ್ದೆ. ನಿಮ್ಮನೆ ಕಿಟಕಿ ಹತ್ರ ಕೂತ್ಕೊಂಡು ಇವನು ಇನ್ನೂ ಬಂದಿಲ್ವಲ್ಲ ಅಂತ ನೀನು ಕಾಯ್ತಾ ಇದ್ದೆ. ಇಬ್ರು ಕಾಯ್ತಾ ಇದ್ವಿ ಅಲ್ವಾ? ಆಗ ಕಾಯ್ತಿದ್ದೆ ತಾನೆ. ಈಗೇನು ಪ್ರಾಬ್ಲಮ್ ನಿಂಗೆ? ಅಂದರೆ ಆಗ ಎಲ್ಲ ಹೊಸ್ದು. ಓ, ಈಗ ಹಳೇದ ನಿಂಗೆ? ಇಲ್ಲ, ಇವಾಗಲೂ ಹೊಸ್ದೆ. ಅಲ್ಲ ಕಣೆ, ಬೇಗ ರೆಡಿ ಆಗು ಅಂತ ಹೇಳ್ದಪ್ಪ. ಅದೇ ಮಹಾಪ್ರಾಧ ಅಂತ ಹೇಳ್ತಾ ಇದೆಯಲ್ಲ ನೀನು. ಹೌದು, ಹೆಣ್ಮಕ್ಳು ರೆಡಿ ಆಗುವಾಗ ಪದೇ ಪದೇ ಬಂದು ರೆಡಿನಾ ರೆಡಿನಾ ಅಂತ ಕೇಳೋದು ಮಹಾ ಅಪರಾಧ. ಪದೇ ಪದೇ ಬಂದು ಕೇಳಬೇಡ, ಇರಿಟೇಟ್ ಆಗ್ತಿರುತ್ತೆ. ನೀವು ಗಂಡ್ಮಕ್ಳು ಹೆಣ್ಮಕ್ಳಾಗಿ ಹುಟ್ಟಬೇಕಿತ್ತು. ಆಗ ಗೊತ್ತಾಗಿರೋದು ನಮ್ಮ ಕಷ್ಟ ಏನು ಅಂತ. ನೋ ನೋ ನೋ, ಈ ಸ್ಟೇಟ್ಮೆಂಟ್ ನಾನು ಒಪ್ಪೋದಿಲ್ಲ. ಅಲ್ಲ, ಎಲ್ಲರೂ ಹೆಂಗಸರು ಆಗ್ಬಿಟ್ರೆ ಹೆಂಗೆ ಪ್ರಪಂಚ ನಡೆಯೋದು? ನೋಡು, ಗಂಡಸರು ಗಂಡಸರಾಗೇ ಇರಬೇಕು, ಹೆಂಗಸರು ಹೆಂಗಸರಾಗೇ ಇರಬೇಕು. ಆಗಲೇ ಕಾಲಕ್ಕೆ ಮಳೆ ಬೆಳೆ ಆಗೋದು. ಅಲ್ಲಲ್ಲಿ ಮಕ್ಕಳು ಮರಿ ಓಡಾಡ್ಕೊಂಡಿರೋದು. ಬರೀ ಸೀರೆ ಉಡೋರಷ್ಟೇ ಇದ್ರೆ ಸಾಲದು. ಆನಂದ್, ಅಂಗಡಿಗೆ ಹೋಗಿ ತಗೊಂಬರ್ಬೇಕು, ನಿಮಗೆ ಕೊಡಬೇಕು, ನೀವು ಉಟ್ಕೋಬೇಕು, ನಾವು ಸೆರಗಿಗೆ ಪಿನ್ ಹಾಕಬೇಕು, ನೆರಿಗೆ ಹಿಡಿಬೇಕು. ಹಿಡಿಲ್ಲ ನೆರಿಗೆ? ಏನು ಬೇಕಾಗಿಲ್ಲ, ನಾನೇ ಎಲ್ಲ ಮಾಡ್ಕೋತೀನಿ. ಪದೇ ಪದೇ ಬಂದು ತೊಂದರೆ ಮಾತ್ರ ಕೊಡಬೇಡ. ನಾನು ಹೆಂಗಂದ್ರೆ ಹಂಗೆ ನಿನ್ನ ಥರ ಬರೋಕ್ಕಾಗಲ್ಲ. ನಮಗೆ ಸ್ಟೈಲಿಶ್ ಆಗಿರಬೇಕು, ಗ್ರೇಸ್ಫುಲ್ ಆಗಿರಬೇಕು. ನಿನ್ನ ಥರ ಹಳೆ ಅಂಕಲ್ ಥರ ರೆಡಿ ಆಗೋಕ್ಕಾಗಲ್ಲ. ಹಲೋ, ಫಸ್ಟ್ ಆಫ್ ಆಲ್ ನನ್ನ ಅಂಕಲ್ ಅಂದಿದ್ದೆ ತಪ್ಪು. ಹಳೆ ಅಂಕಲ್ ಅಂತ ಇದೆಯಾ? ಇದನ್ನು ಯಾರನ್ನ ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಸುಮ್ಮನೆ ಮಾತಾಡ್ತಾ ಇದ್ರೆ ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಹೋಗಿ ಬೇಗ ರೆಡಿಯಾಗಿ ಹೋಗು. ನೋಡು, ನನ್ನ ಮೂಡ್ ಚೆನ್ನಾಗಿದೆ, ಹಾಳು ಮಾಡಬೇಡ. ನೀನು ಹೀಗೆ ಇರಿಟೇಟ್ ಮಾಡ್ತಿದ್ರೆ ನಾನು ಆಮೇಲೆ ಬರೋದೇ ಇಲ್ಲ. ನೀನು ಒಬ್ಬನೇ ಹೋಗ್ಬೇಕಾಗತ್ತೆ. ಅದೇ ಸರಿ. ದಯವಿಟ್ಟು ಅಷ್ಟೊಂದು ಕೋಪ ಮಾಡ್ಕೊಂಡು ನೀನು ನಿರ್ಧಾರ ತಗೋಬೇಡಮ್ಮ. ಓಕೆ, ಟೇಕ್ ಯುವರ್ ಓನ್ ಟೈಮ್. ಆರಾಮಾಗಿ ರೆಡಿ ಆಗ್ಬಾ. ಈಗ ಬೇಕಾದ್ರೆ 2 ಅವರ್ ತಗೊಳಮ್ಮ. 2 ಅವರ್ ಎಲ್ಲ ಬೇಕಾಗಿಲ್ಲ. 1, 2, ಒಂದು 20 ನಿಮಿಷ ಬಂದ್ಬಿಡ್ತೀನಿ. ವೆಯ್ಟ್ ಮಾಡಿ. 20 ನಿಮಿಷ ಆಯಿತು. ಅಯ್ಯೋ, ಒಂದು ಕಟ್ಕೊಂಡೆ ಇಷ್ಟೊಂದು ಏಗ್ತಾ ಇದ್ದೀನಲ್ಲ. 2-3 ಕಟ್ಕೊಂಡವ್ರು ಅದು ಹೆಂಗೆ ಹೇಗ್ತಾರೋ? ಏನು 2-3? ಅದು ಇದು ಅದೇ, ಈ ಸೀರೆ ಸೆಟ್ ಆಗಲಿಲ್ಲ ಅಂದರೆ ಇನ್ನೂ 2-3 ಸೀರೆ ತೆಗೆದು ನೋಡಿ ಯಾವ್ದು ಸೂಟ್ ಆಗುತ್ತೋ ಅದು ಹಾಕೋಮ್ಮ ಅಂದೆ. ಚಿನ್ನ, ಬಾ ಆರಾಮಾಗಿ ಬಾ. ವೆಯ್ಟ್ ಮಾಡು, ಬರ್ತೀನಿ. ಚಿನ್ನ, ಮರ್ತೇ ಬಿಟ್ಟಿದ್ದೆ ನೋಡು. ಗೆಳೆಯ ಒಂದು ಕೆಲಸ ಅಸೈನ್ ಮಾಡಿದ್ದಾನೆ. ನಾನು ಕರೆಕ್ಟಾಗಿ ಹೋಗಿ ಎಲ್ಲ ಮುಗಿಸ್ಬೇಕಣೆ. ಒಂದು ಕೆಲಸ ಮಾಡ್ತೀನಿ, ನಾನು ಕಾರ್ ತೊಗೊಂಡು ಹೋಗಿರ್ತೀನಿ. ನೀನು ಮುಗಿಸ್ಕೊಂಡು ಕ್ಯಾಬಲ್ಲಿ ಬಂದ್ಬಿಡು. ಇಲ್ಲ, ನಾನೇ ಕ್ಯಾಬಲ್ಲಿ ಹೋಗ್ತೀನಿ, ನೀನೇ ಕಾರ್ ತಂದ್ಬಿಡು. ಬರಲಾ? ಸರಿ ಸರಿ, ಬಾಯ್ ಬಾಯ್. ಏನೋ ಇದು ಚೈಲ್ಡ್ಗಳ? ಅಲ್ಲ, ಇನ್ನೂ ನೇತಾಗ್ತಾನೆ ಇದ್ದೀರಲ್ಲಪ್ಪ. ನೀವು ರೆಡಿ ಮಾಡೋದು ಯಾವಾಗ? ಪೂಜೆ ಶುರು ಆಗೋದು ಯಾವಾಗ? ಆನಂದ್ ಬ್ರೋ, ಇಷ್ಟೊತ್ತಿಗೆ ಎಲ್ಲ ಮಾಡಿ ಮುಗಿಸ್ಬಿಡ್ತಿದ್ವಿ. ಹಿರಿಯರ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಹಿರಿಯರ? ಯಾರಪ್ಪ ಅದು ಹಿರಿಯ? ಇನ್ಯಾರು? ನೀವೇ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಆನಂದ್ ಬ್ರೋಗೆ ವಯಸ್ಸಾಗೋಯ್ತು ಅಂತನಾ? ಮತ್ತೆ ಅವ್ರೇನ್ ಹೆಂಗ್ ಬಾಯ? ನಿಮ್ಮ ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕ್ರೋ. ಏನ್ ಬಿಟ್ರೆ ಹಿರಿಯ ವಯಸ್ಸಾಗೋಯ್ತು ಅಂತ ತಾತನ ಮಾಡ್ತಾ ಇದ್ದೀರಾ? ಅಪ್ಪ, ನನಗೆ ನಿಮಗಿಂತ ಸ್ವಲ್ಪ ಏಜ್ ಆಗಿದೆ, ಒಪ್ಕೋತೀನಿ. ಹಾಗಂತ ಐ ಆಮ್ ನಾಟ್ ಓಲ್ಡ್, ಐ ಆಮ್ ಸ್ಟಿಲ್ ಯಂಗ್ ಐಸೆ. ಅಂದರೆ ಆ ಜೋಶಲ್ಲಿ, ಆ ಎನರ್ಜಿ, ಆಟಿಟ್ಯೂಡಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಮುಂಚೆನೇ ಹೇಳಿದೆ ತಾನೆ, ಎಲ್ಲ ಕಡೆ ಹಸಿರು ತುಂಬಿದೆ, ನಿತ್ಯ ಹರಿದ್ವರ್ಣ ಕಾಡು ಅಂತ. ಅದಕ್ಕೆ ಇನ್ನೊಂದು ಸೇರಿಸ್ಕೊಳ್ಳಿ, ಮೈಸೂರಲ್ಲಿ ಬೃಂದಾವನ್ ಗಾರ್ಡನ್ ನೋಡಿದಿರ ತಾನೆ? ಅಲ್ಲಿ ಚಿಮ್ತಾ ಇರುತ್ತಲ್ಲ ಕಾರಂಜಿ, ಆ ಥರ ಇವತ್ತಿಗೂ ಚಿಮ್ತಾ ಇದೀವಮ್ಮ. ಹುಷಾರು ಬ್ರೋ, ಸಿಕ್ಕ ಕಡೆ ಚಿಮ್ಮಕ್ ಹೋಗ್ಬೇಡಿ. ಆಮೇಲೆ ಅಪರ್ಣ ಅತ್ಗೆ ನಿಮ್ ಕಾರಂಜಿನ ಬಂದ್ ಮಾಡಿಸಿ ಟ್ಯಾಪ್ ಹಾಕ್ಸ್ಬಿಡ್ತಾರೆ. ಏನೋ ಬ್ರೋ, ಅರ್ಥ ಆಗ್ಲಿಲ್ವಾ? ನಮಗ ಅರ್ಥ ಆಯ್ತು ಬಿಡಿ. ಸುಮ್ಮನೆ ಅಪರ್ಣ ಇನ್ನೇನು ಬರೋ ಟೈಮು ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. ಕಾರಂಜಿ ಹೆಂಗಿರ್ಲಿ, ಹಿತ್ಲಲ್ಲಿ ಪೈಪ್ ಹಾಕೊಂಡು ನೀರು ಬಿಡ್ತೀವಲ್ಲ, ಅದನ್ನು ಬಂದ್ ಮಾಡಿಬಿಡ್ತಾಳೆ. ಹಿಂಗಂದ್ರೆ ಏನ್ ಬ್ರೋ? ಇದರ್ಥ ಆಗ್ಲಿಲ್ಲ. ಓಹೋ, ಅದರ್ಥ ಆಗುತ್ತೆ, ಇದರ್ಥ ಆಗಲ್ವಾ?
ಕಿಲ್ಲಾಡಿ ಕಿಲ್ಲಾಡಿ ಅಂಕಲ್ ಬನ್ನಿ ಬನ್ನಿ, ಈ ಟೈಮ್ಗೆ ಬರೋದು ನೀವು ಮುಂದೆ ನಿಂತೆಲ್ಲ ಮಾಡಬೇಕು ತಾನೇ. ಹುಡುಗರಿಲ್ವೇನಪ್ಪ? ಅದು ಕರೆಕ್ಟ್, ಪರವಾಗಿಲ್ಲ ಬನ್ನಿ, ಎಲ್ಲ ಮಾಡ್ತಾರೆ. ನೋಡಿದ್ರ ಅಂಕಲ್, ಈ ವಾತಾವರಣ ನೋಡ್ತಾ ಇದ್ರೇನೆ ಖುಷಿ ಆಗುತ್ತೆ. ಸುಮ್ಮನೆ 4 ಗೋಡೆ ಇದ್ಬಿಟ್ರೆ ಅದು ಮನೆ ಅನ್ಸ್ಕೊಳ್ಳಲ್ಲ. ಮನೇಲಿರೋರೆಲ್ಲರೂ ಒಂದೇ ಮನಸ್ಸಿಂದ ಒಟ್ಟಿಗಿದ್ದಾಗಲೇ, ಎಲ್ಲ ವಿಷಯದಲ್ಲಿ ಒಟ್ಟಿಗೆ ನಿಂತಾಗಲೇ ಅದು ಮನೆ ಅಂತ ಅನ್ಸ್ಕೊಳ್ಳೋದು. ಕರೆಕ್ಟಾಗಿ ಹೇಳ್ದ ಅನ್ನೋದಪ್ಪ. ಈಗ ಈ ಮನೆಗೊಂದು ಕಳೆ ಬಂತು. ಹಾ, ಗೆಳೆಯನ್ ತಂದ ಈ ಮನೆ ಕಟ್ಟದಾಗ ಏನು ಕನಸು ಕಂಡಿದ್ರೋ ಆ ಕನಸು ಇವತ್ತು ನನಸಾಗ್ತಾ ಇದೆ ಅಂಕಲ್. ಒಂದು ದಿವಸ ಬರುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸದ್ಯ ಅಂತ ಒಂದು ದಿವಸ ಬಂದಿದೆಯಲ್ಲ, ಅದೇ ಖುಷಿ. ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ ನನಗೆ. ಮನೆ ಅಂದ್ರೆ ಬರೀ ಕಟ್ಟಡ ಅಷ್ಟೇ ಅಲ್ಲ, ಒಳ್ಳೆ ಮನಸ್ಸುಗಳು ಸೇರೋ ಜಾಗ. ನೋಡಿ, ಏನೇ ಆದ್ರೂ ಏನೇ ಹೋದ್ರೂ ಮತ್ತೆ ಎಲ್ಲರೂ ಒಟ್ಟಿಗೆ ನಿಂತಿದ್ದೀವಿ. ಇದು ಬೇಕಾಗಿರೋದು. ಇದೊಂದು ಇದ್ಬಿಟ್ರೆ ಸಾಕು, ಮನೆ ನಿಜವಾಗ್ಲೂ ಸ್ವರ್ಗನೇ ಅಂಕಲ್. ಬಾ, ಆಗಿದ್ದನ್ನೆಲ್ಲ ನೆನ್ಸ್ಕೊಂಬಿಟ್ರೆ ತುಂಬಾನೇ ಬೇಜಾರಾಗತ್ತೆ. ಹೌದು ಬ್ರೋ. ಸಾರಿ, ಐ ಆಮ್ ರಿಯಲಿ ಸಾರಿ. ಎಲ್ಲರೂ ಖುಷಿಯಾಗಿರೋ ಟೈಮಲ್ಲಿ ನಾನು ಹಳೆದನ್ನೆಲ್ಲ ಮಾತಾಡ್ತಾ ನಿಮಗೆ ಬೇಜಾರು ಮಾಡ್ಬಿಟ್ಟೆ. ಇದು ಕಾಮನ ಬಿಲ್ ಮೂಡೋ ಟೈಮು, ಕತ್ಲೆ ಕವಿಯೋ ಟೈಮಲ್ಲ. ಎಲ್ಲರೂ ಖುಷಿಯಾಗಿರ್ಬೇಕು. ಲೆಟ್ಸ್ ಸೆಲೆಬ್ರೇಟ್ ದಿ ಮೂಮೆಂಟ್. ಅಂಕಲ್, ಈಗ ಒಂದು ಅರ್ಧ ಮುಗಿಸಿದ್ದಾರೆ, ಇನ್ನು ಅರ್ಧ ಮಾಡಿ ಮುಗಿಸ್ಬೋಣ. ಏನೇನು ಮಾಡಬೇಕು ಅಂತ ಸ್ವಲ್ಪ ಹೇಳಿ ಬಂದ್ರಪ್ಪ. ಹೋಗೋಣ. ಇದೇನಿದು? ನೆನ್ನೆ ಶಾಪಿಂಗ್ ಮಾಡ್ತಿರ್ಬೇಕಾದ್ರೆ ಶಾಪಲ್ಲಿ ನೋಡಿದ್ದೆ, ಇಷ್ಟ ಆಗಿದ್ದು ತೊಗೊಂಡಿರ್ಲಿಲ್ಲ. ನೀವು ಇದನ್ನೇ ತಂದಿಟ್ಬಿಟ್ಟಿದ್ದೀರಾ? ತರಲೇಬೇಕಲ್ಲ, ಇಲ್ಲದೇ ಇದ್ದರೆ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ. ನಿಮಗೆ ಏನು ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿರುತ್ತೆ. ಗೊತ್ತಾದ ಮೇಲೂ ನಾನು ತರದೇ ಇದ್ರೆ ಹೇಗೆ ಹೇಳಿ? ಅದಕ್ಕೆ ತಂದೆ. ನೀವು ಅಂದ್ರೆ ಅಷ್ಟು ಲವ್ ಕಂಡ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲು ಈ ಚಿಕ್ಕ ಚಿಕ್ಕ ಸರ್ಪ್ರೈಸಸ್ ಅಲ್ಲಿರೋ ಖುಷಿ ದುಡ್ಡಿದ್ರಲ್ಲಿರಲ್ಲ. ಅದು ಬರೀ ಆಡಂಬರ ಅಷ್ಟೇ. ನಿಜ, ಜೀವನಕ್ಕೆ ದೊಡ್ಡದು ಬೇಕಾಗೇ ಇಲ್ಲ. ಒಂದು ಸಣ್ಣ ನಗು, ಅಪ್ಪಿಗೆ, ಪ್ರೀತಿ ಮಾತು, ಹರಟೆ ಇಷ್ಟಿದ್ರೆ ಸಾಕು. ನಮ್ಮ ಲೈಫ್ನ ನಾವು ಚೆನ್ನಾಗಿ ನೋಡ್ಕೋಬೋದು. ಮಿಕ್ಕಿದೆಲ್ಲ ಅಲಂಕಾರ ಇದ್ದಾಗೆ, ಊಟಕ್ಕೆ ಉಪ್ಪಿನಕಾಯಿ ಇದ್ದಾಗೆ. ಇಲ್ಲದೆ ಇದ್ರೂ ಪರವಾಗಿಲ್ಲ ರೀ, ಆದರೆ ಪ್ರೀತಿ ಮಾತ್ರ ಕಂಪಲ್ಸರಿ. ಸರಿ, ನೀವು ಹೋಗಿ ರೆಡಿಯಾಗಿ, ನಾನು ರೆಡಿಯಾಗಿ ಬರ್ತೀನಿ. ಒಂದು ನಿಮಿಷ ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.